ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೆಲವರು ಅಭಿಮಾನಿಗಳ ಕಡೆಯಿಂದ ಒಳ್ಳೆ ಹುಡುಗ ಪ್ರಥಮ್ ಅವರಿಗೆ ಫೋನ್ ಕಾಲ್ಸ್ ಹಾಗೆಯೇ ಮೆಸೇಜಸ್ ಮೂಲಕ ಬೆದರಿಕೆ ಆಗ್ತಾ ಇದೆ. ಸದ್ಯ ಇದರ ಬಗ್ಗೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ದಾಖಲಿಸೋದ್ರ ಮೂಲಕ ಪೊಲೀಸರ ಮೊರೆ ಹೋಗಿದ್ದಾರೆ ಒಳ್ಳೆ ಹುಡುಗ ಪ್ರಥಮ್ ಅವರು. ಇದ್ರ ಬಗ್ಗೆ ಏನು ಹೇಳ್ತಾರೆ, ಯಾವಾಗಿಂದ ಅವರಿಗೆ ಬೆದರಿಕೆ ಕರೆಗಳು ಹಾಗೆ ಮೆಸೇಜಸ್ ಬರ್ತಾ ಇದೆ ಅಂತ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮಗೆ ಶುರುವಾಯಿತು ಬೆದರಿಕೆ ಹಾಗೂ ಫೋನ್ ಕಾಲ್ಸ್ ಮೂಲಕ ಹಾಗೆಯೇ ಮೆಸೇಜಸ್ ಮೂಲಕ ಬೆದರಿಕೆ ಬರೋದು? ಅಣ್ಣ, ಇಷ್ಟೇ. ನನಗೆ ಮೊನ್ನೆ ಮುಹೂರ್ತ ಆಯಿತು ಕೊಕೇನ್ ಅಂತ ಸಿನಿಮಾ. ಇದು ಈಗ ನಡೀತಾ ಇದೆ, ಇಲ್ಲೇ ಶೆಡ್ಡಲ್ಲಿದ್ದೀನಿ. ಆ್ಯಕ್ಚುಲಿ ನೀವು ಬರ್ಬೇಕಾದ್ರೆ ಮೇಕಪ್ ಇಲ್ಲೆಲ್ಲ ಬ್ಲಡ್ಡೆಲ್ಲ ಆಗ್ತಿತ್ತು. ಶೆಡ್ಡಿನಲ್ಲಿ ಬ್ಲಡ್ ಜೊತೆ ಕೂತಿರೋ ಪ್ರಥಮ್ ಅಂತ ಹಾಕ್ಬಿಡ್ತೀರಾ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಅಣ್ಣ ಇವ್ರು ಬಂದು ಹೋಗೋ ತನಕ ದಯವಿಟ್ಟು ಮೇಕಪ್ ಮಾಡಬೇಡಿ, ಆಮೇಲೆ ಬ್ಲಡ್ಡಲ್ಲಿ ಶೆಡ್ಡಲ್ಲಿ ಅಣ್ಣ ಬನ್ನಿ ಅಣ್ಣ, ಇಲ್ಲಿ ನಮ್ಮ ಜೊತೆ ಬಂದ್ರಿ ಅಣ್ಣ, ಇಲ್ಲಿ ನೀವು ಬನ್ನಿಲಿ. ಇವರೆಲ್ಲ ನೋಡಿ ಸಿನಿಮಾದಲ್ಲಿ ನಾನೊಬ್ಬನೇ ಹ್ಯಾಂಡ್ಸಮ್ ಆಗಿ ಕಾಣೋದು ನೋಡಿ, ಇವರೆಲ್ಲ ಇಲ್ಲಿ ನೋಡಿ, ಇಲ್ಲಿ ಬನ್ನಿಲಿ, ಬನ್ನಿ ಬನ್ನಿ ಬನ್ನಿ. ಇವರೆಲ್ಲ ನೋಡಿ ಸಿನಿಮಾದಲ್ಲಿ ಹಿಂಗೆ ಸಿಗೋದು ನಿಮಗೆ. ಮುಖ ಒಂಚೂರು ಪ್ಯಾನ್ ಮಾಡೋಣ ಸಿಗೋದೇ ಇಂಥವ್ರು. ಈ ಸಿನಿಮಾದಲ್ಲಿ ಆ್ಯಕ್ಷನ್ನು, ಹೊಡೆದಾಟ ಫಸ್ಟ್ ಟೈಮ್ ಹಂಗೆ ಮಾಡ್ತಾರೆ. ಫಿಲಮ್ ಹೆಸರು ನೋ ಕೊಕೇನ್ ಅಂತ, ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ. ಭಾರತದಲ್ಲಿ ಡ್ರಗ್ಗೇ ಇರಬಾರ್ದು. ಮೊನ್ನೆ ಮುಹೂರ್ತ ಆಯಿತು. ಮುಹೂರ್ತ ಆದ ಸ್ವಲ್ಪ ಹೊತ್ತಿಗೆ ದರ್ಶನ್ ಸರ್ದು ಅರೆಸ್ಟ್ ಅಂತ ಬಂತು. ಭಾಳ ಬೇಜಾರಾಯಿತು, ಒಬ್ಬ ಕಲಾವಿದ್ರಿಗೆ ಹಿಂಗೆ ಆಯ್ತಲ್ಲ ಅಂತ. ನಾವು ಸುಮ್ಮನಿದ್ದು ನಮ್ಮ ಪಾಡು ನಾವು ಶೂಟಿಂಗ್ ಕೆಲಸದಲ್ಲಿ ಬ್ಯುಸಿ ಆದ್ವಿ. 2 ದಿನ ಆಯಿತು, 3 ದಿನ ಆಯಿತು, ಮಾಧ್ಯಮದವ್ರು ಸತತ ಸಂಪರ್ಕ. ಇದ್ರ ಬಗ್ಗೆ ಮಾತಾಡಿ. ನಾನು ಯಾಕೆ ಕೇಳ್ತೀರಪ್ಪ, ಬಿಟ್ಬಿಟ್ರೆ ನಂದೇ 150 ಕೆಲಸ ಐತಿ. ನಾನು 3 ದಿನ ತಪ್ಪಿಸ್ಕೊಂಡೆ. 4ನೇ ದಿನ ನಾವು ಶೂಟರ ಜಾಗದಲ್ಲಿ ಹೋಗೋಂಥ ಟೈಮಲ್ಲಿ ಬಂದು ಒಬ್ರು ಕೇಳಿದ್ರು. ಹಾಗೆ ಹೇಳಿದೆ, ಪ್ರಥಮ್ ಏನು ಹೇಳ್ತೀರಾ ಅಂತ. ಪೊಲೀಸ್ನವ್ರು ಪೊಲೀಸ್ ಕೆಲಸ ಮಾಡಲಿ, ಲಾಯರ್ ಕೆಲಸ ಮಾಡಲಿ, ಮಾಧ್ಯಮದವ್ರು ಅವ್ರ ಕೆಲಸ ಮಾಡಲಿ, ಜನ ನೀವು ಅಭಿಮಾನಿಗಳು ನಿಮ್ಮ ಕೆಲಸ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಟೈಮ್ ಟು ಟೈಮ್ ನಿದ್ರೆ ಮಾಡಿ, ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ, ನ್ಯೂಸನ್ನು ನೋಡಿ ಏನಿದೆ ಕಾನೂನು ಡಿಸೈಡ್ ಮಾಡ್ತೀನಿ, ನೀವು ಆರಾಮಾಗಿರಿ ಅಂತ ಹೇಳಿದೆ. ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದರು. ಅಂಧಾಭಿಮಾನಿಗಳು ಅಂತ ಮೆನ್ಷನ್ ಮಾಡ್ರು. ಅಂಧಾಭಿಮಾನಿಗೆ ಓಡಿಸಿ ಎತ್ತಲಾಗ ಕೂತ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಕೂತವ್ರೆ ಅಂತ ಹೇಳಿದೆ. ಅಂಧಾಭಿಮಾನಿಗಳು ಯಾರಲ್ಲಿ ಸ್ಟೇಷನ್ ಮುಂದೆ ಕೂತ್ಕೊಂಡು ಕೂಗ್ತಾರೆ ಅಂದರೆ, ಹಂಗಾರೆ ನೀವೇನು ಅಂದರೆ ಪೊಲೀಸ್ ಅರೆಸ್ಟ್ ಮಾಡೋದೆಲ್ಲ ತಪ್ಪು, ಅವ್ರಿಗೆ ಗೊತ್ತಿದೆ, ಇವರೇ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಥರ ಆಯ್ತು. ಹಂಗೆಲ್ಲ ಕೂತ್ಕೊಂಡು ರೋಡ್ ಬ್ಲಾಕ್ ಮಾಡಬೇಡ್ರಯ್ಯ ಅಂತ ಬೈದು ಕೇಳಿಸ್ತೆ. ಯಾರಿಗೆ? ಅಂಧಾಭಿಮಾನಿಗಳಿಗೆ. ಅದಾಯಿತು. ನೆನ್ನೆ ಒಂದಷ್ಟು ಜನ ಎಲ್ಲರೂ ಕರೆಕ್ಟಾಗಿ ಹಾಕರು. ನೆನ್ನೆ ಶೂಟ್ ನಡೀತೈತೆ, ಒಂದು 500-300 ಜನ ಫೋನು, ನಿಂಗೆ ತಲೆ ತೆಗಿತೀನಿ, ನಿನ್ನ ಕೈ ತೆಗಿತೀನಿ, ಮುಖ ಕಿತ್ತಾಕ್ತೀನಿ, ನಿಂಗೆ ಅದು ಮಾಡ್ತೀನಿ ಮಾಡ್ಕೊಂಡೇ ಕೂತ್ಕೊಂಡ್ರು. ನಾನು ಇವಾಗ ಕಲಿತಾರೆ, ನಾಳೆ ಕಲಿತಾರೆ. ಸರ್ ಆಫೀಸ್ ನಂಬರ್ಗೆ ಒಂದು ಈಸ್ಕೊಂಡು ಕೊಡಪ್ಪ, ನಾನೇ ಮಾತಾಡ್ತಿದ್ದೆ. ಪ್ರಥಮ್ ಅಂದ. ಹೇಳಿ ಅಂದೆ. ಎಲ್ಲಿದ್ಯಾ ಅಂದ. ಎಲ್ಲೋ ಒಂದು ಕಡೆ ಇದ್ದೀನಿ ಹೇಳಿ ಅಂದೆ. ನಂಗೆ ಈಗ ಬೇಕೀಗ ಅಂದ. ನಿನಗೆ ನಾನು ಯಾಕೆ ಬೇಕು ಅಂದೆ. ನಾನು ನಿಂಗೆ ಇದು ಮಾಡ್ತೀನಿ ಅಂದ. ಇದು ಮಾಡ್ತೀನಿ ಅಂದರೆ ಅಂದೆ. ಇಲ್ಲ ಎಲ್ಲಿದೆಯಾ ಹೇಳೋ ಅಷ್ಟೇ, ಅವೆಲ್ಲ ಗೊತ್ತಿಲ್ಲ. ಹೆಂಗೆ ಗೊತ್ತಾ, ನಾವು ಬಾಸ್ ಹುಡುಗ್ರು ಹೆಂಗೆ ಅಂದ್ರೆ ಆಯಿತು. ಈಗೇನು ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಹೇಳಿದೆ, ನೋಡಪ್ಪ ನಮ್ಮ ಬಾಸ್ ಬಗ್ಗೆ ಯಾಕೆ ಮಾತಾಡಿದೆ ಅಂದ್ರೆ, ದೇವರಾಣೆ ಮಾತಾಡಿಲ್ಲ ನಾನು. ಕರ್ನಾಟಕದಲ್ಲಿ ಕನ್ನಡ ಬಾಸು, ಕನ್ನಡಿಗರು ನನಗೆ ಬಾಸು, ನೀನು ಕನ್ನಡಿಗನ ಅಂತ ಕೇಳಿದೆ. ಹೌದು ಅಂದ. ಹಂಗೆ ನೀನೇ ನನಗೆ ಬಾಸು, ನಿಮ್ಮ ಅಪ್ಪ ಅವ್ವ ನಿನಗೆ ಬಾಸು ಕಣಪ್ಪ ಅಂತ ಹೇಳಿದೆ. ಹೌದು ಅಂದ. ಮತ್ತು ನಿಮ್ಮ ಅಪ್ಪ ಅವ್ವ ತನ್ನ ಬಾಸ್, ನಾನು ನಿಮ್ಮ ಅಪ್ಪ ಅವ್ನಿಗೆ ಎಲ್ಲಿ ಬೈದೆ ನಾನು ಅಂತ ಕೇಳಿದೆ. ಹಂಗೆ ಕೇಳಿದೆ. ಅದಕ್ಕೆ ಅವನು, ಇಲ್ಲ ನೀನು ಇವ್ರಿಗೆ ಹೇಳಿದ್ಯಾ, ಅಲ್ಲಿ ಸ್ಟೇಷನ್ ಮುಂದೆ ನಿಂತಿರೋ ಅಂಧಾಭಿಮಾನಿಗಳಿಗೆ ಬೈದಿದೆಯಲ್ಲ ಅಂದು. ನೀನು ಸ್ಟೇಷನ್ ಮುಂದೆ ನಿಂತಿರೋ ಅಂಧಾಭಿಮಾನಿನ ಅಂತ. ಸ್ಟೇಷನ್ ಮುಂದೆ ನಿಂತಿರೋರು ಎಲ್ಲರೂ ಅಲ್ಲ, ರೋಡ್ ಬ್ಲಾಕ್ ಮಾಡಿ ಗಲಾಟೆ ಮಾಡಲ್ಲ, ಅವ್ರನ್ನ ಅಂಧಾಭಿಮಾನಿಗಳಂತಾರಪ್ಪ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ ಅಂತ ಹೇಳಿದೆ. ಆಯಿತು, ಈಗೇನು ಮಾಡಬೇಕು ಅಂದ. ಏನಿಲ್ಲ, ಸುಮ್ಮನೆ ವಾನ್ ಮಾಡ್ಕೊಂಡು ಕೂತಿದ್ಯಲ್ಲ, ಇದೇ ಟೈಮು ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಕೊಡು. ನಿನಗೆ ಅಂತ ಜನ್ಮ ಕೊಟ್ಟರು, ಜೀವನ ಕೊಟ್ಟಿರೋದು, ಕಲಾವಿದ್ರಿಗೋಸ್ಕರ ಯಾಕಪ್ಪ ವೇಸ್ಟ್ ಮಾಡ್ಕೋತೀಯ? ಈಗ ನೀನೀಗ ಬೈದೆ ಅಲ್ವಾ, ನನ್ನ ಫೋನ್ನ ಟ್ರ್ಯಾಪ್ ಮಾಡ್ತಿರ್ತಾರೋ ಮಾಧ್ಯಮ ಪೊಲೀಸ್ನವರು, ಅಕಸ್ಮಾತ್ ನಿನ್ನ ನಂಬರ್ ಹುಡುಕ್ಬಿಟ್ಟು ನೀನು ಒಳಗೆ ಹಾಕ್ಸರೆ ಯಾರಪ್ಪ? ಕಲಾವಿದ್ರಿಗೆ ಆಲ್ರೆಡಿ ಒಂದು 5-6 ಕುಟುಂಬ ಹೋಗಿದೆ ಅಂತ ಜನ ಮಾತಾಡ್ತಾರೆ. ಈಗ ನನ್ನ ಕಡೆಯಿಂದ ನೀನು ಹೋದೆ ಅಂದರೆ ನನಗೆ ನೋವಾಗುತ್ತಪ್ಪ, ನಿಮ್ಮ ಅಪ್ಪ ಅಮ್ಮ ನೋವಾಗುತ್ತೆ. ನಾನು ನಿನ್ನ ಬಗ್ಗೆ ಕಳ್ಕೊಳ್ಳಿಲ್ಲ. ನಿಮ್ಮ ಅಪ್ಪ ಅಮ್ಮ ಪುನಃ ಕೂತ್ಕೊಂಡು ಅಲ್ಲಿ ಕಣ್ಣೀರು ಹಾಕರೆ, ಪ್ರಥಮಿಂದ ಹಿಂಗೆ ಆಯಿತು ಅಂದರೆ ನಾನಲ್ಲಿ ಏನು ಮಾಡಲಿ? ಶಾಪ ನಾನೆಲ್ಲಿ ಸಹಿಸ್ಲಪ್ಪ ಅಂದೆ. ಅಣ್ಣ ಅದು ಸಾರಿ ಅಣ್ಣ, ನಿಮ್ಮ ಬಗ್ಗೆ ಹಂಗೆ ಅನ್ಕೊಬಿಟ್ಟಿದೆ ಅಣ್ಣ, ನನಗೂ ನಿಮ್ಮ ಕಂಡ್ರೆ ಆಯ್ತಿರ್ಲ ಕಣ್ಣಣ್ಣ, ನಾವು ಚೆನ್ನಾಗಿ ಇಷ್ಟಪಡ್ತಿದ್ವು ಅಣ್ಣ, ಇವರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಬೈ ಅಂತ ಈಗ ಹೇಳಿದ್ರು ಅಣ್ಣ, ಅದಕ್ಕೆ ಹಂಗೆ ಮಾಡಿದೆ ಅಂತ. ಈಗ ಇದನ್ನ ರೆಕಾರ್ಡ್ ಮಾಡಿದ್ಯಲ್ಲ, ಏನು ಮಾಡ್ತೀಯ ಅಂತ ಹೇಳಿದೆ. ಇಲ್ಲ ಅಣ್ಣ, ನಾವು ಇದನ್ನ ನಿಂಗೆ ರೆಕಾರ್ಡ್ ಮಾಡಿ ಪ್ರಥಮ್ಗೆ ಬೆವಲಿಡಿಸ್ತೆ ಅಂತ ಹಾಕಮ್ಮ ಅಂತ ಇದ್ದೆ ಅಣ್ಣ, ಸಾರಿ ಅಣ್ಣ, ನಂಗೆ ಕ್ಷಮಿಸ್ಬಿಡಿ ಅಣ್ಣ ಅಂದ. ಅದನ್ನು ನೋಡಿದ್ದೀನಿ, ಇದು ನೋಡಿದ್ದೀನಿ, ಏನು ಮಾಡಮ್ಮ? ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಷ್ಟೊತ್ತಿಗೆ ನೀವು ಕೇಸ್ ದಾಖಲಿಸಿದ್ರಿ, ಹಾಗೆ FIR ಆಗಿದೆಯಾ? ಎಷ್ಟು ಶೂಟ್ ನಡೀತಾ ಇತ್ತು. ಅವ್ರು ಇನ್ಸ್ಪೆಕ್ಟರ್ ಸೆಕ್ಯೂರಿಟಿಗೆ ಬಂದಿದ್ದಾರೆ, ಇದ್ದಾರೆ ಇಲ್ಲೇ. ಸೊ ಅವರು ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ನಡೀತೈತೆ. ಅವ್ರು ಏನು ತಪ್ಪು ಮಾಡೋರಿಗೆ ಶಿಕ್ಷೆ ಆಗಲಿ. ನನ್ನ ಕೇಳಿದ್ರು, ಪ್ರಥಮ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾನು ಒಂದೇ ಮಾತಂದೆ, ಸರ್ ದಯವಿಟ್ಟು ಯಾರನ್ನೂ ಅರೆಸ್ಟ್ ಮಾಡಬೇಡಿ ಅಂದೆ. ಪ್ರಥಮ್ ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಅಂದರು. ಸರ್ ಪ್ರಥಮ್ ಅದು ಕಾನೂನು ಹೇಗೆ ಹೇಳುತ್ತೆ, ನಾವು ಅದನ್ನು ಮಾಡಲೇಬೇಕು ಅಂದರು. ಸರ್ 10 ಕುಟುಂಬ ಜೈಲಿಗೆ ಹೋಗಿದೆ ಈಗ ಆಲ್ರೆಡಿ, ಕುಟುಂಬದವರೆಲ್ಲ ನೋವು ಅನುಭವಿಸ್ತವ್ರೆ.
ಈಗ ನಮ್ಮ ಕಡೆಯಿಂದ ಪ್ರಥಮ ಕಡೆಯಿಂದ ಕಲಾವಿದ್ರ ಕಡೆಯಿಂದ ಇನ್ನೊಬ್ರು ಹೋದ್ರು ಅಂದರೆ ನಾನು ಹಿಂಗೆ ಸರ್ ಹೊರಗಡೆ ನಂಗೆ ನೋವಾಗುತ್ತೆ ಸರ್ ಅಂದೆ. ಪ್ರಥಮ್ ಇದು ನಿಮ್ಗೆ ನೋವಾಗುತ್ತೆ ಅಂತಲ್ಲ, ಅವರು ನಿಮ್ಮೊಬ್ರಿಗೆಲ್ಲ ಕನಿಷ್ಠ 200 ಜನಕ್ಕೆ ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಮಾಡ್ಕೊಂಡು ಕೂತಿದ್ದಾರೆ, ಸಾಧ್ಯ ತಿಳುವಳಿಕೆ ಹೇಳಿ ಸರ್ ಅಂದೆ. ಪ್ರಥಮ್ ನಾವು ಅದು ಮಾಡ್ತೀವಿ, ನೀವು ಇದನ್ನ FIR ಆಗಿ ತೊಗೋತೀವಿ ಅಂತ ತೊಗೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಫೈಟ್ ನಡೆಯೋ ಜಾಗದಲ್ಲಿ. ಏನಾಗುತ್ತೆ ಗೊತ್ತಿಲ್ಲ. ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಸುಮ್ಮನೆ ಅವ್ರ ಹೆಸರು. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಪ್ರವೋಕ್ ಮಾಡ್ತಾ ಇದ್ದಾರೆ ಸರ್. ನಿಜವಾಗ್ಲೂ ಅಭಿಮಾನಿಗಳು ಯಾರೋ ಹಂಗೆ ಮಾಡಲ್ಲ. ಅವ್ರನ್ನ ಯಾರೋ ಮೈಕ್ ಇಟ್ಕೊಂಡು ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ 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 ಅಂತ ಪ್ರವೋಕ್ ಮಾಡ್ತಾ ಇರೋದ್ರಿಂದ ಅವ್ರು ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ. ಅದು ಯಾವುದೋ ಅವೆಲ್ಲ ಮಾಡಬೇಡ. ಅಲ್ಲೊಂದು ಹುಡುಗಿ ಆ ಕೆಲಸ ಮಾಡ್ತಾ ಅವ್ರು ಹೇಳ್ತೀನಿ, ಮಾಡಬೇಡ್ರಮ್ಮ, ಆರಾಮಾಗಿರಿ, ಒಳ್ಳೆ ರೀತಿಲಿ ಬದುಕಿ, ನಿಮ್ಮೇಲೂ ನಂಗೆ ಗೌರವ ಇದೆ, ದಯವಿಟ್ಟು ಇಶ್ಯೂ ಮಾಡ್ಕೋಬೇಡಿ, ನೀವು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಇಂಡಸ್ಟ್ರಿಯಲ್ಲಿ ಒಂದು ರೀತಿಯಾದಂತಹ ಕೆಟ್ಟ ಬೆಳವಣಿಗೆಗಳು ನಡೀತಾ ಇದೆ. ಸೊ ಅದ್ರ ಬಗ್ಗೆ ಒಳ್ಳೆ ಹುಡುಗ ಪ್ರಥಮ್ ಅವ್ರು ಏನು ಹೇಳ್ತೀರಾ? ಸರ್ ಯಾರೋ ಹೇಳ್ತಾ ಇದ್ರು, ಪ್ರಥಮ್ ದರ್ಶನ್ ಸರ್ ಹೊರಗಡೆ ಬಯಲಾದ್ಮೇಲೆ ನಿಮಗೆ ಇದೆ ಅಂದರು. ನಾವು ಒಂದೇ ಮಾತು ಹೇಳಿದೆ, ಸೀರಿಯಸ್ಲಿ ಅವ್ರು ಬೇಲಾಗಿ ಬಂದರೆ ಅವ್ರಿಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ ಸರ್. ನನ್ನ ಚಿತ್ರರಂಗ ಗಂಟಿದ ಕಳಂಕದಿಂದ ಹೊರಗಡೆ ಬಂದ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ನಿಮ್ಮ ಹತ್ರ ನನಗೇನು ಹೇಳಿಸ್ಕೋಬೇಕಾದ ಅಗತ್ಯ ಇಲ್ಲ ಕಂಡ್ರು, ನನಗೆ ಖುಷಿ ಇದೆ. ನನ್ನ ಚಿತ್ರರಂಗದ ಹೆಮ್ಮೆ ಅವರು ಕೂಡ. ತೂಗುದೀಪ್ ಶ್ರೀನಿವಾಸ್ ಹೆಮ್ಮೆ ಸರ್. ನಿಜ ಇಲ್ಲ, ನನ್ನ ನಟಭಯಂಕರ ಸಿನಿಮಾ ಯಾರ್ದದು? ತೂಗುದೀಪ್ ಶ್ರೀನಿವಾಸ್ ಅವರು ವಜ್ರಭೂಮಿ, ಅವ್ರಿಗಿರೋಂಥ ಹೆಸರು ನಟಭಯಂಕರ ಅಂತ. ಅವ್ರ ಹೆಸರು ಹೇಳ್ಕೊಂಡು ಮಾಡಿದಿನ ಮೇಲೆ ನಾನು ಯಾಕೆ ಸರ್ ಹಂಗೆ ಮಾಡೋಕ್ಕೋಗ್ಲಿ? ಎರಡನೇದು ಅತಿ ಅನ್ಸೋಷ್ಟು ಮಾಡ್ಬಿಟ್ಟು ಆ ವಾರ್ನಿಂಗ್ ಇದೆಯಲ್ಲ, ನನಗೊಂದು ಫೋನ್ ಬರುತ್ತೆ. ನನ್ನ ಫೋನ್ ಹೆಂಗೆ ಗೊತ್ತಾ, ಯಾವ ಲಾಕು ಇಲ್ಲ ಸರ್. ಮೆಸೇಜ್ಗಳು ಬರ್ತಾ ಇರ್ತದೆ ನೋಡಿ, ಹಿಂಗೆ ಆಗ್ತಾ ಇರ್ತಾರೆ ನೋಡಿ, ಯಾವ ಲಾಕು ಇಟ್ಕೊಂಡಿಲ್ಲ. ಒಂದು ಸಲ ಬರೋ ಕಾಲ್ನ ಆನ್ ಮಾಡಿಟ್ರೆ ನೀವು ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ. ನಿಮ್ಗಿರೋಂಥ ವೀಕ್ಷಕರು ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ, TV ಆಫ್ ಮಾಡಿಬಿಡ್ತಾರೆ. ಅಂತಹ ಪದಗಳು ಸಂಸ್ಕೃತದಲ್ಲಿ ಡಿಕ್ಷನರಿಲಿ, ಕನ್ನಡ ಪದಪುಂಜಗಳಲ್ಲಿ, ಪದಕೋಶದಲ್ಲಿ, ಶಬ್ದಕೋಶದಲ್ಲಿ ಸಿಗದಿರೋ ಪದಗಳೆಲ್ಲ ಬೈಕೊಂಡು ಉಪಯೋಗಿಸ್ಕೊಂಡು ಕೂತವ್ರೆ. ಅದೇ ಟೈಮು ನಿಮ್ಮ ಅಪ್ಪ ಅವ್ನು ನೋಡ್ಕೊಳ್ರು ಅಂತ ಹೇಳ್ತೀನಿ. ಕಲಾವಿದ್ರಿಗೋಸ್ಕರ ಯಾರೂ ಲೈಫ್ ಹಾಳು ಮಾಡ್ಕೊಂಬಿಡಿ. ನಾನು ಇನ್ನೊಂದು ಲಾಸ್ಟ್ ಹೇಳ, ನೀವು ಯಾರನ್ನ ಇಷ್ಟಪಡ್ತೀರ ಕಲಾವಿದ್ರನ್ನ, ಅವ್ರನ್ನ ಅಲ್ಲಿಂದ ಇಷ್ಟಪಡಿ. ನಿಮ್ಮ ಮನೇಲಿ ಮನಸ್ಸಿನಲ್ಲಿ ಸಿನಿಮಾ ನೋಡಿ. ನೀವು ಅವನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಏನಾಯ್ತೆ ಗೊತ್ತಾ? ಒಂದು ಘಟನೆ ಹೇಳ್ತೀನಿ ಕೇಳಿ. 2 ದಿನಗಳ ಕಾಲ ನೀವು ಇಷ್ಟಪಡೋ ಒಬ್ಬ ನಟನ ಜೊತೆ 2 ದಿನ ಓಡಾಡ್ಬಿಟ್ರಿ, 24 ಗಂಟೆ, 2 ದಿನ 48 ಗಂಟೆ, ನಿಮ್ಮ ಜೀವನದ ಬಗ್ಗೆ ಅಸಹ್ಯ ಬಂದ್ಬಿಡುತ್ತೆ. ಇಲ್ಲೇರೋ ನೌಟಂಕಿ ಆಟಗಳು, ಡ್ರಾಮಾ, ಡವ್ ಎಲ್ಲ ಮಾಡಿ ಜನಕ್ಕೆ ನಾವು ಯಾಮಾರಿಸ್ತೀವಿ. ಅದನ್ನು ಜನ ನಂಬ್ಕೋತಾರೆ. ಸೊ ನಮ್ಮನ್ನು ದೂರದಲ್ಲಿ ಇಷ್ಟಪಡಿ. ಹಾಯ್ ಪ್ರಥಮ್, ನಿನ್ನ ಸಿನಿಮಾ ನೋಡಿದೆ ಮೊನ್ನೆ, ಅವನು ಬಂದ, ಹಾಯ್ ಪ್ರಥಮ್ ಬಾಸ್ ಅಂದ, ಫೈಡ್ ಕಪಾಲ್ ಕೊಡದೆ, ಹೊಡೆದಟ್ಕೆ ಅಣ್ಣ ಅಂತ ಹೇಳ್ದ. ಪ್ರಥಮ್ನ ಬಾಸ್ ಅಂತ ಯಾಕಂದೆ? ನೀನು ಬಾಸ್ ಅಂದೇಟ್ಗೆ ನನಗೆ ಮದ ಇರುತ್ತೆ, ನಂಗೆ ತಲೆ ತಿರುಗುತ್ತೆ, ನಾನು ದೇವರು ಅನ್ನೋ ಭಾವನೆ ಬರುತ್ತೆ. ನಾನು 0, ನಾನು ನಿನಗೆ ಎಷ್ಟು ಕಣ್ಣು ಅಂದೆ? 2 ಅಂದ. ಮೂಗೆಷ್ಟು? 2, 1, ಮೂಗಲ್ಲಿ 2 ತೂತೋದು, ಬಾಯಿ 1, ಕೈ 2, ಕಾಲು 2. ನಿನ್ನಂಗೆ ನನಗೂ ಐತೆ ತಾನೆ, ನಿನ್ಗೆ ಹೊಟ್ಟೆಷ್ಟು ಊಟ ಮಾಡ್ತೀಯ ಅಂದೆ? ಹ್ಞೂ ಅಂದ. ನೀರು ಕುಡಿತೀಯ ಅಂದೆ? ಹ್ಞೂ ಅಂದ. ಹ್ಞೂ ಅಣ್ಣ ಅಂದ. ಇವೆಲ್ಲ ನಾನು ಮಾಡ್ತೀನಿ ಅಂದಮೇಲೆ ನಾನು ಬಾಸ್ ಹೆಂಗಾಯ್ತೀನಿ ಅಥವಾ ದೇವ್ರು ಹೆಂಗಾಯ್ತೀನಿ? ನಾನು ಸಾಮಾನ್ಯ. ನನಗೆ ತಲೆ ಮೇಲೆ ಅಹಂಕಾರ ಬರೋಂಗೆ ಮಾಡಬೇಡ. ಏನೂ ಮಾಡಿಲ್ಲ ಕಣೋ ಸಮಾಜಕ್ಕೆ ನಾನು. ಅಟ್ಲೀಸ್ಟ್ ನೀನಾದ್ರೆ ನಿಮ್ಮ ಅಪ್ಪವ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡ್ತಾ ಇದೆಯಾ? ನಾನು ಬರೀ ಸಿನಿಮಾ ನನ್ನ ಖುಷಿಗೆ ಮಾಡ್ಕೊತಾ ಇದ್ದೀನಿ. ನಾನು ಪ್ರಪಂಚದ ದೊಡ್ಡ ಕಳ್ಳ, ನನ್ನ ಹಿಂದೆ ಯಾಕೆ ಬತ್ತೀಯ ಅಂದೆ. ಇಲ್ಲ ಅಣ್ಣ, ಅದು ಅಣ್ಣ ಅಂದಲ್ಲಿ ನಿಂಗಿಂತ 2 ವರ್ಷ ದೊಡ್ಡವನಿದ್ದೀನಿ, ಆಯಿತು ಹೋಗಿ ಮನೆಗೆ ಅಂತ ಕಳಿಸ್ಕೊಟ್ಟೆ. ಬಾಸ್ ಅಂದಾಗ ಪೈಡ್ ಕಪಾಲ ಕೊಟ್ಟಿದ್ದೀನಿ ಅವನಿಗೆ. ಈಗ ನೀವು ಅದನ್ನ ಪ್ರಥಮ ಆರೋಗ್ಯಂಟ್ ಅನ್ಕೊಂಡ್ರೆ ಹಾಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಅವನಿಗೆ ಬುದ್ಧಿ ಹೇಳಿದೆ, ನೀನು ಅವ್ನ ತಲೆ ಮೇಲೆ ಕೂಡ್ಸ್ಕೊಳ್ಳೋದು ತಪ್ಪಲ್ವ ಅವನನ್ನು? ಇಷ್ಟೇ. ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವರು ಆಗಿರ್ಬೋದು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು ಒಂದು ರೀತಿಯಾದಂಥ ಇಂಡಸ್ಟ್ರಿನ ತುಂಬ ಡೆವಲಪ್ಮೆಂಟ್ ಮಾಡಿದರು. ಸೊ ಇತ್ತೀಚೆಗೆ ಅದು ಎಲ್ಲೋ ಇಂಡಸ್ಟ್ರಿ ಬೇರೆ ಟ್ರ್ಯಾಕೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಅನ್ನಿಸ್ತಿದ್ಯಾ? ಸರ್, ನಾವು ಕಲಾವಿದ್ರು ಹೇಗಿರಬೇಕು ಅಂತ ಸರ್ ಯಾರಿಗೂ ಸಿಗದೇ ಇರೋದು ನಮಗೆ ಸಿಕ್ಬಿಟ್ಟಿದೆ ಸರ್. ಇವಾಗ ಆ ಇನ್ಸ್ಪೆಕ್ಟರ್ ಮಾತಂದ್ರದ್ದು ಹೇಳಲ್ಲ, ಅದು ಕರೆಕ್ಟ್ ಅದು ಹೇಳಿ ಎಲ್ಲ ಹೇಳ್ಬೇಕು ಮರ್ತೆ. ಆ ಇನ್ಸ್ಪೆಕ್ಟ್ರ್ ಒಂದು ಮಾತು ಹೇಳಿದ್ರು, ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟ್ರು. ಪ್ರಥಮ್ ಕೂತ್ಕೊಳ್ಳಿ ಅಂದರು. ಪ್ರಥಮ್, ನಾವು ಎಂಥ ಕೇಸನ್ನು ಸಾಲ್ವ್ ಮಾಡ್ಬೋದು, ಎಂಥ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಎಷ್ಟೋ ಜನಕ್ಕೆ ನ್ಯಾಯ ಕೊಡ್ಬೋದು. ನಮ್ಮ ಹೆಸರನ್ನ ಯಾರೋ ಒಬ್ಬ ಅಚ್ಚೆ ಹಾಕ್ಸ್ಕೊತಾನೆ ಪ್ರಥಮ್? ಇಲ್ಲ. ನಿಮ್ಮ ಕಲಾವಿದ್ರ ಹೆಸರು ಹಾಕ್ಸ್ಕೊತಾನೆ. ನೀವು ಹೆಂಗಿರಬೇಕು ಪ್ರಥಮ್ ಅಂದರು. ಆ ಮಾತು ನನ್ನ ಮನಸ್ಸಲ್ಲಿ ಉಳ್ಕೊಂಡೈತೆ ಸರ್. ಸ್ಪಷ್ಟವಾಗಿ ಹೇಳ್ತೀನಿ, ಕಲಾವಿದನ್ನ ದೇವ್ರು ಮಾಡಿಬಿಡಿ. ನಾವು ಸಾಮಾನ್ಯ. ನನಗೆ ಹೊಟ್ಟೆ ಎಸೆಯುತ್ತೆ, ಎಲ್ಲ ಕಲಾವಿದರು ಹೊಟ್ಟೆ ಎಸೆಯುತ್ತೆ. ಅವ್ರ ಭಕ್ತರು ಇವ್ರ ಭಕ್ತರು ಬೇಡ. ನೀವು ಭಕ್ತರಾಗಬೇಕು ಅಂದರೆ ಚಾಮುಂಡೇಶ್ವರಿಗಾಗಿ, ಕಬ್ಬಾಳಮ್ಮನಿಗಾಗಿ, ನಮ್ಮ ಮನೆ ದೇವರು ಇದು ಚನ್ನಪಟ್ಟಣ ನಮ್ಮ ಮನೆ ದೇವರು ಕಬ್ಬಾಳಮ್ಮ, ಈಶ್ವರನ ಭಕ್ತರಾಗಿ, ತಿರುಪತಿ ವೆಂಕಟೇಶ್ವರನ ಭಕ್ತರಾಗಿ. ಒಬ್ಬ ನಟನ ಭಕ್ತರಾಗಬೇಡಿ. ಅವನು ಏನೂ ಅಲ್ಲ, ನಾನು ಅಷ್ಟೇ ಏನೂ ಅಲ್ಲ. ನಾವೆಲ್ಲ 0. ಕಳ್ಳ ನನ್ನ ಮಕ್ಕಳು ಎಲ್ಲ ನೌಟಂಕಿ ಫ್ರಾಡ್ ಕೆಲಸ ಮಾಡಿಕೊಂಡೆ ಇಲ್ಲಿ ಬಂದು ಕೂತಿರ್ತೀವಿ. ನಾವು ಪ್ರಪಂಚದ ಮೋಸಗಳೆಲ್ಲ ಗೊತ್ತು ನಮಗೆ. ಫಾರ್ ಎಕ್ಸಾಂಪಲ್, ಯಾರನ್ನ ತುಳಿಬೇಕು, ಅವ್ರಿಗೇನು ನೆಗೆಟಿವ್ ಕಾಮೆಂಟ್, ಇದೇ ಯೋಚನೆ ಮಾಡ್ತೀವಿ. ಅವ್ನೇನೈತೆ, ಅವ್ನು ಯಾಕೆ ಹಂಗಾಡ್ತಾನೆ, ಅವಳದೇನು ಕತೆ, ಇದೇ ಯೋಚನೆ ಮಾಡ್ತೀವಿ ಅಂದರೆ ನಾವೆಲ್ಲ ಕಳ್ರೆ. ಹಂಗಿದ್ಮೇಲೆ ನಮ್ಮನ್ನು ತಲೆ ಮೇಲೆ ಯಾಕೆ ಹೊಸ್ಕೊಂಡು ಮೆರೆಸ್ತೀರ ಅಂತ. ಸಿಕ್ಕಿದಾಗ ಹಾಯ್ ಹೇಳಿ ಅಷ್ಟೇ.
ನಾನು ಅದೇ ಹೇಳ್ತಾ ಇರೋದು. ನಾವು ಅವತ್ತಿಗೆ ಹಂಗಿದ್ದೀವಿ, ಇವತ್ತಿಗೂ ಹಂಗೆ ಇದ್ದೀವಿ. ಎಷ್ಟೋ ಜನ ಹೇಳ್ತಾರೆ, ನಿಮ್ಗೆ ಶಾಕಿಂಗ್ ನ್ಯೂಸ್ ಗೊತ್ತಾ, ಪ್ರಥಮ್ಗೆ ಸಿನಿಮಾಗೆ CM ಎಲ್ಲ ಕ್ಲಾಪಿಗೆ ಬರ್ತಾರೆ, ಪ್ರಥಮ್ ಒಂದು ಸೈಟ್ ಮಾಡಿಸ್ಕೊಬಿಡಿ, ಒಂದು ಇದು ಕೊಡ್ತಾರೆ, ಯಾವುದಾದ್ರು ಹೌಸಿಂಗ್ ಬೋರ್ಡಲ್ಲಿ ಇದು ಕೊಡ್ತಾ ಇರ್ತಾರೆ. ಇಲ್ಲಿವರೆಗೂ ಒಂದು ಸಣ್ಣ ಫೇವರ್ ತೊಗೊಂಡಿಲ್ಲ ಸರ್. ನೀವು ಎಲ್ಲರೂ ವಿಚಾರಿಸಿ. ನಾನು ಏನು ದುಡಿತೀನಿ, ಸಾಲ ಮಾಡಿ ಬಂದಿದ್ದೀನಿ. ಇವತ್ತಿಗೂ 1.5 ಕೋಟಿಗೂ ಹೆಚ್ಚು ಸಾಲ ಇದೆ. ಸಾಲ ತಗೊಬತ್ತೀನಿ, ಸಿನಿಮಾಗೆ ಹಾಕಿದ್ದೀನಿ ಸರ್. 220 ಕುಟುಂಬ ಇಲ್ಲಿ ಊಟ ಮಾಡ್ತಾ ಇದೆ ಸರ್. ಹೋಗಿ ಪ್ಯಾನ್ ಮಾಡಿ ಕೊಕೇನ್ ಸಿನಿಮಾ ಶೂಟ್ ನಡೀತಾ ಇದೆ. ಆ ಜಾಗಕ್ಕೆ ನೀವು ಬಂದಿರೋದು. ಶೆಡ್ಡಲ್ಲಿದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಮೊಕ್ಕಕ್ಕೆಲ್ಲ ಇದೆಲ್ಲ ಮಾಡೋರಿಗೆ ಬ್ಲಡ್ಡೆಲ್ಲ ಆಗೋದು. ಶೆಡ್ಡಲ್ಲಿ ಬ್ಲಡ್ ಆದ ಪ್ರಥಮ ಅಂತ ಹೆಡ್ಲೈನ್ ಹೊಡೆದು ಬಿಡ್ತೀರಾ. ಅದಕ್ಕೆ ಮಾಡಬೇಡ ಕಂಡ್ರಪ್ಪ, ಇವ್ರು ಬಂದು ಹೋಗೋ ತನಕ ಬೇಡ ಅಂತ ಹೇಳ್ಬಿಟ್ಟು ನೀವು ಹಾಕೋ ಹೆಡ್ಲೈನ್ಗಳು, ತಮ್ನೇಲ್ಗಳು, ಅಯ್ಯೋ ದೇವ್ರೆ ನನಗೆ ಟೆನ್ಷನ್ ಕೊಟ್ಬಿಟ್ಟು ಹಿಂಗಾಗೋಯ್ತದೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಇವಾಗ ನೀವು ತಾನೇ ಹೇಳ್ತಾ ಇದ್ರಿ, ಸೊ ಕಲಾವಿದರಿಗೋಸ್ಕರ ಹಾಗೇನೆ ತಮ್ಮ ಈ ಫ್ಯಾನ್ಸ್ ಹೀರೋಗಳಿಗೋಸ್ಕರ ಹಚ್ಚೆ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಅವರ ಸಿನಿಮಾಗಳ ಹಚ್ಚೆ ಹೆಸರುಗಳಾಗಿರ್ಬೋದು, ಎಲ್ಲ ಒಂದು ಕಡೆ ತಂದೆ ತಾಯಿ ಅಣ್ಣ ತಮ್ಮಂದ್ರನ್ನ ಬಿಟ್ಟು ಫೇವ್ರೆಟ್ ಹೀರೋಗಳನ್ನ ಮತ್ತು ಹೀರೋಯಿನ್ಸ್ ಹೆಸರುಗಳನ್ನ ಹಚ್ಚೆ ಹಾಕ್ಸ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ಗೀಚ್ಕೊತಿದ್ದಾರೆ, ಅಂದರೆ ಕುಂತಿದ್ದಾರೆ, ಕೈ ಎಲ್ಲ ಕಟ್ ಮಾಡ್ಕೊಳ್ತಿದ್ದಾರೆ. ಆ ಥರ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಸರ್? ಕೈ ಕುಯ್ಕೊಳ್ಳೋದು, ಅದ್ರ ಬದಲು ಕೈ ಕುಯ್ಕೊಳ್ಳೇಬೇಕು. ಅದು ಮಾಡ್ಕೋಬೇಕು ಅಂದರೆ ಪ್ರಯೋಜನ ಇಲ್ಲ ಅಂತವ್ರು. ನೀವು ಅಪ್ಪ ಅಮ್ಮನ ನೋಡ್ಕೊಳ್ಳೋದು, ಕೈ ಕುಯ್ಕೊಳ್ಳೋದು ಬದಲು ಇನ್ನೇನಾರು ಕುಯ್ಕೊಬಿಡಿ, ಇನ್ನೇನಾದ್ರೂ ಅಂದರೆ ತಲೆ. ಯಾಕೆಂದರೆ ಪ್ರಯೋಜನ ಇಲ್ಲ. ನೀವು ನಿಮ್ಮ ಅಪ್ಪ ಅಮ್ಮನ ಇಟ್ಕೊಂಡು ಯಾರಿಗೋಸ್ಕರ ಕೈ ಕುಯ್ಕತ್ತೀರ ಅಂದರೆ ತಲೆನೇ ಕುಯ್ಕೊಬಿಡಿ. ಏನಕ್ಕೆ ಕೇಳಿ? ನಿಮ್ಮ ಅಪ್ಪ ಅವ್ನು ನೋಡ್ಕೊಳ್ಳೋದೇ ಇದ್ದವ, ನೀನು ಕೈ ಕುಯ್ಕತ್ಯ, ಮೂಗು ಕುಯ್ಕತ್ಯ ಅಂದರೆ ಹೇಗೆ? ಇಲ್ಲಿ ಕೈ ಕುಯ್ಕತ್ಯ, ಉಗುರು ಕಟ್ ಮಾಡ್ತೀವಿ, ಏನಂತ ತಲೆ ಕೊಡ್ತೀವಿ, ಕಟ್ ಮಾಡ್ತೀವಿ. ಯಾವುದು ಕೂದಲು ಬರ್ತದೆ ಅಂತ ಕೊಡ್ತೀವಿ, ಅದೇ ತಲೆ ಕಟ್ ಮಾಡ್ಕೊತೀವಿ ಆರ್ಕೆಯಲ್ಲಿ. ಹಂಗಿಲ್ಲ. ಇವ್ರು ಹೆಂಗೆ ಅಂದರೆ, ಬಿಟ್ಬಿಡಿ, ಕಲಾವಿದನ ದೇವ್ರು ಮಾಡಿಬಿಡಿ. ದಯವಿಟ್ಟು ಕಲಾವಿದರು ಸಾಮಾನ್ಯರಾಗಿ ನಿಮ್ಮ ಅಪ್ಪ ಅವನಿಗೋಸ್ಕರ ಒಂದು 100 ml ಬ್ಲಡ್ ಕೊಡಲ್ಲ. ಅಪ್ಪ ಅವ್ರು ಸೀರಿಯಸ್ ಆಗೋರೆ ಅಂದರೆ ಇನ್ನೊಬ್ಬನಿಗೋಸ್ಕರ ಕೈ ಕುಯ್ಕತ್ತವೆ. ಇಂಥವ್ರಿಗೆ ಏನು ಮಾಡಮ್ಮ ಹೇಳಿ ಏನು ಮಾಡಮ್ಮ? ಅಯ್ಯೋ, ಬುದ್ಧಿ ಕಲಿರೋಲ್ಲ, ಹೋಗ್ರೋ. ನಮ್ದ್ರಲ್ಲಿ ಯೂನಿಟಲ್ಲಿ ಊಟ ಮಾಡ್ತವ್ರು ಸರ್. ಇವ್ರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ ಸರ್ ನಾನು. ಕರ್ನಾಟಕದಲ್ಲಿ ಆಫೀಸ್ ನಂಬರ್ಗೆ 1,000 ಫೋನ್ ಮಾಡಿ ವಾನ್ ಮಾಡ್ತವ್ರು. ಅದು ಮಾಡ್ತೀನಿ, ಇದು ಮಾಡ್ತೀನಿ. ಆ ನಂಬರ್ ಎಲ್ಲೋ ಸಿಕ್ಬಿಡ್ತದೆ ಸರ್, ಈಸ್ಕೊಬಿಟ್ಟು ವಾನ್ ಮಾಡಿಬಿಡ್ತವೆ. ನಾನು ಬಿಟ್ಬಿಡು ಸರ್ ಅವ್ರನ್ನ ಏನೋ ಹೇಳ್ಬಿಟ್ಟು ಅಂದರೆ ಹಂಗೆ ಬರಲ್ಲ. ಪ್ರಥಮ ಕಾನೂನಾತ್ಮಕವಾಗೇ ಹೋಗಬೇಕು. ಯಾರು ಬರ್ತಾರೋ ಅವ್ರಿಗೆ ಫರ್ದರ್ ಇದಾಯ್ತೆ ಅಂದರು. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಸರ್. ನನ್ನ ಉದ್ದೇಶ ಪ್ರಾಮಾಣಿಕವಾಗಿ ಹೇಳ, ನನ್ನ ಮದರ್ ಪ್ರಾಮಿಸ್ ಹೇಳ್ತೀನಿ. ನಾನು ಅವ್ರಿಗೆ ಹೇಳಿದೆ ಪೊಲೀಸ್ನವ್ರಿಗೆ, ಸರ್ ದಯವಿಟ್ಟು ಯಾರನ್ನೂ ಅರೆಸ್ಟ್ ಮಾಡಬೇಡಿ. ಈಗ ಆಲ್ರೆಡಿ ಕಲಾವಿದನ ಭಾಳಷ್ಟು ಕುಟುಂಬ ಜೈಲಿಗೆ ಹೋಗಿದೆ ಅಂತ, ಅದಕ್ಕೆ ಅಪವಾದ ನನಗೆ ಹಾಕಬೇಡಿ. ನಾನು ಮಾಡಿದ್ರೆ ನನಗೆ ಶಿಕ್ಷೆ ಆಗಲಿ. ಬಟ್ ನನ್ನಿಂದ ಯಾರ್ದೋ ಕುಟುಂಬ, ಅವರವ್ವ ಈಗ ಪ್ರಥಮ ಒಂದು ಮೆಸೇಜ್ ಮಾಡಿದ್ದಕ್ಕೆ, ಈಗ ಒಬ್ಬನ ಮೆಸೇಜ್ ಮಾಡೋದಕ್ಕೆ ಆಯ್ತಾನು ಗಲಾಟೆ ಆಯ್ತಿರೋದು. ಈಗ ನನಗೆ ಮೆಸೇಜ್ ಮಾಡೋದಕ್ಕೆ ಇನ್ಯಾರೋ ಜೈಲಿಗೆ ಹೋದ್ರು ಅಂದರೆ ನನಗೆ ತಿನ್ನ ಅನ್ನ ಹೆಂಗೆ ಹೊಟ್ಟೆಗೆ ಇಳಿತದೆ ಹೇಳಿ? ಹೌದಲ್ವಾ? ಹೋಗ್ರೋ, ಪಾಠ ಕಲೀರು, ಹೋಗ್ರೋ, ಬುದ್ಧಿ ಕಲ್ತ್ಕೊಳ್ರಲ್ಲೋ, ಹೋಗ್ರೋ. ಕೊನೆಯದಾಗಿ ಈ ಥರ ನಿಮಗೆ ಬೆದರಿಕೆ ಹಾಕಿದ್ದಂತಹ ಕೆಲವು ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ? ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮನ್ನು ಎಲ್ಲರನ್ನು ಬಿಟ್ಟು ಪ್ರಪಂಚ ತುಂಬ ಚೆನ್ನಾಗೈತೆ. ಒಂದು ಮನುಷ್ಯ ಜನ್ಮ ಹುಟ್ಟಿದ್ದೀರಾ. ಬೇರೆಯವ್ರನ್ನ ದ್ವೇಷಕ್ಕೆ, ಒಬ್ಬರಿಗೆ ಕೆಟ್ಟದ ಬೈಯೋಕ್ಕೆ ಕಳಿಬೇಡಿ. ಡಿಕ್ಷನರಿ ಇಲ್ದೇ ಪದ ಎಲ್ಲ ಹುಡುಕ್ಬಿಟ್ಟು ಬೈಯೋಕ್ಕೆಲ್ಲ ಅದು ಎನರ್ಜಿ ಕಳ್ಕೊಳ್ಳೋದ್ರ ಬದಲು ನಿಮ್ಮ ಅಪ್ಪ ಅವ್ನಿಗೆ 5 ನಿಮಿಷ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಅಂಧಾಭಿಮಾನಿಗಳಿಗಷ್ಟೇ ನಾನು ಉಗಿತಾ ಇರೋದು, ಒಳ್ಳೆಯದಾಗಲಿ. ಇದಿಷ್ಟು ಬೆದರಿಕೆ ಕರೆಗಳು ಹಾಗೂ ಮೆಸೇಜಸ್ ಬಗ್ಗೆ ಒಳ್ಳೆ ಹುಡುಗ ಪ್ರಥಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುತೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.